ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಬಾಲಿವುಡ್ ಕಲಾವಿದರ ಪೈಕಿ ಅತಿ ಹೆಚ್ಚು ಇಡೀ ಭಾರತೀಯರ ಹೃದಯ ಗೆದ್ದವರೆಂದರೆ ಅದು ಸೋನು ಸೂದ್. ಈ ನಟನ ಹಾವಭಾವ, ಆ ನಮ್ರತೆ, ಬಡ ಬಗ್ಗರಿಗೆ ತೋರುವ ಕಾಳಜಿ ನಿಜಕ್ಕೂ ಎಂಥವರನ್ನಾದರೂ ಆಕರ್ಷಿಸುತ್ತೆ. ಅದೊಂದು ನಿಷ್ಕಲ್ಮಶ ಭಾವ. ಅಷ್ಟೊಂದು ದೊಡ್ಡ ನಟನಾಗಿ ಸಾಮಾನ್ಯರಲ್ಲಿ ಸಾಮಾನ್ಯರಂತೆ ಅವರೊಳಗೂ ಒಬ್ಬನಂತೆ ಬದುಕುವುದಿದೆಯಲ್ಲ, ನಿಜಕ್ಕೂ ಆ ಸ್ಥಿತಿಯನ್ನ ಸಂತೃಪ್ತ ಸ್ಥಿತಿ ಅಂತ ಕರೀತಾರೆ. ಉತ್ತರ ಭಾರತೀಯರು ಈ ನಟನನ್ನ ನಿಜವಾದ ಹೀರೋ ಎಂದು ಕರೀತಾರೆ. ಅಷ್ಟೊಂದು ಪ್ರೀತಿ ಕೊಡ್ತಾರೆ. ಸೋನು ಸೂದ್ ಒಂದು ಕರೆ ನೀಡಿದ್ರೂ ಲಕ್ಷಾಂತರ ಮಂದಿ ಯಾವುದೇ ಅಪೇಕ್ಷೆ ಇಲ್ಲದೆ ಬಂದು ಸೇರ್ತಾರೆ ಅಂದ್ರೆ ಅದು ಆ ನಟನ ಶುದ್ಧ ಮನಸ್ಸಿಗೆ ಸಿಕ್ಕ ಉಡುಗೊರೆಯೇ ಸರಿ. ಜನ ಈ ನಟನನ್ನ ಬಡವರ ಉದ್ಧಾರಕ ಅಂತಾಲೆ ಮನದುಂಬಿ ಹಾರೈಸ್ತಾರೆ. ಇಂದು ಸೋನು ಸೂದ್ ಏನಾಗಿದ್ದಾರೋ ಅದೆಲ್ಲದಕ್ಕೂ ನೇರ ಕಾರಣವೇ ಅವರ ಹಿಂದಿನ ಬದುಕು. ಅವರಿಗೆ ಬದುಕು ಕಲಿಸಿದ ಪಾಠ. ಬದುಕನ್ನ ಅರ್ಥೈಸಿಕೊಂಡ ಅವರ ದೊಡ್ಡ ಗುಣ ಇಂದು ಈ ಮಟ್ಟಕ್ಕೆ ತಂದು ನಿಲ್ಲಿಸಿದೆ. ಒಂದು ಕಾಲದಲ್ಲಿ ದುಡಿಮೆಗಾಗಿ ಬೀದಿ ಬೀದಿಯಲ್ಲಿ ಅಲೆದಾಡುತ್ತಾ ಒಂದೇ ಕೋಣೆಯಲ್ಲಿ 12 ಮಂದಿ ಸ್ನೇಹಿತರೊಂದಿಗೆ ವಾಸಿಸುತ್ತಾ ತನ್ನ ಬದುಕಿನಲ್ಲಿ ಈ ಮಟ್ಟಕ್ಕೆ ಬಂದು ನಿಂತಿದ್ದು ನಿಜಕ್ಕೂ ರೋಚಕ ಅಧ್ಯಾಯವೇ. ಸೋನು ಸೂದ್ ಒಬ್ಬ ಅನಾಥನಾದರೂ ತನ್ನ ಪ್ರೀತಿ ಮತ್ತು ನಿಸ್ವಾರ್ಥ ಸೇವೆಯಿಂದಲೇ ಇಂದು ಜನಮಾನಸದಲ್ಲಿ ಅಚ್ಚಳಿಯದೆ ಉಳಿದಿದ್ದಾರೆ ಸೋನು. ಅಷ್ಟಕ್ಕೂ ಸೋನು ಸೂದ್ ಅವರ ಹಿನ್ನೆಲೆಯಾದರೂ ಏನು, ಅವರ ಬದುಕಿನಲ್ಲಾದ ತಿರುವುಗಳಾದರೂ ಎಂಥದ್ದು ಅನ್ನೋದನ್ನು ಈ ಸಂಚಿಕೆಯಲ್ಲಿ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಎಲ್ಲ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಸ್ನೇಹಿತರೆ, ಸೋನು ಸೂದ್ ಅವರ ಜನನವಾಗಿದ್ದು ಜುಲೈ 30, 1973ರಂದು ಪಂಜಾಬ್ನ ಮೋಗಾದಲ್ಲಿ. ತಂದೆ ಶಕ್ತಿ ಸೂದ್ ಬಟ್ಟೆ ಅಂಗಡಿ ನಡೆಸ್ತಿದ್ರೆ, ತಾಯಿ ಸರೋಜ್ ಸೂದ್ ಶಾಲೆಯಲ್ಲಿ ಇಂಗ್ಲಿಷ್ ಪ್ರಾಧ್ಯಾಪಕಿಯಾಗಿ ಕೆಲಸ ಮಾಡ್ತಿದ್ರು. ಮಾಳವಿಕಾ ಸೂದ್ ಮತ್ತು ಮೋನಿಕಾ ಸೂದ್ ಎಂಬ 2 ಸಹೋದರಿಯರು ಇದ್ರು. ಒಟ್ಟಿನಲ್ಲಿ ಒಂದು ಮಧ್ಯಮ ವರ್ಗದ ಕುಟುಂಬ ಅವರದ್ದು. ಸೋನು ಸೂದ್ ಬಾಲ್ಯದಲ್ಲಿಯೇ ಚುರುಕಾದ ಹುಡುಗ, ಅಷ್ಟೇ ಕರುಣಾಳು ಕೂಡ. ಕಷ್ಟ ಅಂತ ಬಂದವರಿಗೆ ತನ್ನ ಕೈಲಾದಷ್ಟು ಸಹಾಯ ಮಾಡುವ ಮನೋಭಾವವಿತ್ತು ಸೋನು ಸೂದ್ಗೆ. ಹಾಗೆಯೇ ಪ್ರಾಥಮಿಕ ಶಿಕ್ಷಣವನ್ನ ಪಂಜಾಬ್ ಸ್ಯಾಕ್ರೆಡ್ ಹಾರ್ಟ್ ಸ್ಕೂಲ್ ಮೋಗಾದಲ್ಲಿಯೇ ಪೂರ್ಣಗೊಳಿಸ್ತಾರೆ. ಅದಾಗಲೇ ಅವರಿಗೆ ಅದೆಷ್ಟು ಬುದ್ಧಿವಂತಿಕೆ ಇತ್ತೆಂದ್ರೆ, ತಮ್ಮ ತಂದೆ ಕಳುಹಿಸುತ್ತಿದ್ದ ಹಣವನ್ನ ವಿನಾಕಾರಣ ಖರ್ಚು ಮಾಡಬಾರದೆಂದು ಒಂದೇ ರೂಮ್ನಲ್ಲಿ 12 ಜನ ಸ್ನೇಹಿತರೊಂದಿಗೆ ವಾಸಿಸ್ತಿದ್ರು. ನಂತರ ನಾಗ್ಪುರಕ್ಕೆ ತೆರಳಿ ಎಲೆಕ್ಟ್ರಾನಿಕ್ ಎಂಜಿನಿಯರಿಂಗ್ನಲ್ಲಿ ಪದವಿಯನ್ನು ಪೂರ್ಣಗೊಳಿಸಿದ್ರು. ಅಲ್ಲದೆ ತಮ್ಮ ಅಂತಿಮ ವರ್ಷದ ಎಂಜಿನಿಯರಿಂಗ್ನಲ್ಲಿಯೇ ಗ್ರಾಸಿಮ್ ಮಿಸ್ಟರ್ ಇಂಡಿಯಾ ಸ್ಪರ್ಧೆಯಲ್ಲಿ ಭಾಗವಹಿಸಿ ಟಾಪ್ 5 ಒಬ್ಬರೆನಿಸಿಕೊಂಡ್ರು. ತಮ್ಮ 23ನೇ ವಯಸ್ಸಿನಲ್ಲಿ 1996ರಲ್ಲಿ ಸೋನಾಲಿ ಸೂದ್ ಅವರನ್ನ ಅರೇಂಜ್ ಮ್ಯಾರೇಜ್ ಆಗ್ತಾರೆ. ದಂಪತಿಗಳಿಗೆ ಇಶಾನ್ ಮತ್ತು ಅಯಾನ್ ಎಂಬ 2 ಗಂಡು ಮಕ್ಕಳಿದ್ದಾರೆ. ಸೋನು ಎಂಜಿನಿಯರಿಂಗ್ ಪದವಿಯನ್ನ ಮುಗಿಸಿದ ನಂತರ ಮಾಡೆಲಿಂಗ್ ಜಗತ್ತಿಗೆ ಪ್ರವೇಶಿಸಿದ್ರು. ಮದುವೆಯಾದ ಹೊಸದರಲ್ಲಿ ಏನನ್ನಾದರೂ ಸಾಧಿಸಬೇಕೆಂಬ ಛಲದಿಂದ ಸಾವಿರಾರು ಕನಸುಗಳನ್ನು ಕಟ್ಟಿಕೊಂಡು ಮುಂಬೈಗೆ ಕಾಲಿಟ್ರು. ಅದು ಕೂಡ ಅವರ ಜೇಬಲ್ಲಿದ್ದದ್ದು ಕೇವಲ 5,500 ರೂಪಾಯಿಗಳಷ್ಟೇ. ಹೀಗೆ ನಾನಾ ಕಡೆ ಅವಕಾಶಕ್ಕಾಗಿ ಅಲೆದಾಡಿದ್ರು. ಈ ಸಮಯದಲ್ಲಿ ಹಣದ ಕೊರತೆ ಇದ್ದರಿಂದ ಬೋರಿವಲಿಯಿಂದ ಚರ್ಚ್ ಗೇಟ್ವರೆಗೆ ತೆರಳುವುದಕ್ಕೆ ಮಾಸಿಕ ರೈಲು ಪಾಸನ್ನು ಕೂಡ ಪಡೆದಿದ್ರು. ಪ್ರತಿನಿತ್ಯ ರೈಲಿನಲ್ಲಿಯೇ ಓಡಾಡ್ತಿದ್ರು. ಅಲ್ಲದೆ ಪಾರ್ಟ್ ಟೈಮ್ ಕೆಲಸವನ್ನ ಕೂಡ ಮಾಡ್ತಾ ತಿಂಗಳಿಗೆ 4,500 ರೂಪಾಯಿ ಸಂಪಾದಿಸ್ತಿದ್ರು. ಈ ಸಮಯದಲ್ಲಿ ಕೇವಲ ಹಿಂದಿ ಚಿತ್ರರಂಗ ಮಾತ್ರವಲ್ಲ, ತೆಲುಗು, ತಮಿಳು, ಮರಾಠಿ ಹೀಗೆ ನಾನಾ ಸಿನಿ ಅಂಗಳದಲ್ಲೂ ಅಲೆದಾಡಿದ್ದಿದೆ. ಅವರ ಪರಿಶ್ರಮಕ್ಕೆ 1999ರಲ್ಲಿ ಕಲ್ಲ ಜಗರ್ ಮತ್ತು ನೆಂಜಿನಿಲ್ ಎಂಬ ತಮಿಳು ಚಿತ್ರದಲ್ಲಿ ನಟಿಸುವ ಅವಕಾಶ ಸಿಕ್ತು. ಸಿಕ್ಕ ಅವಕಾಶವನ್ನ ಸದುಪಯೋಗ ಪಡಿಸಿಕೊಂಡ ಸೋನು ಬಹುಬೇಗನೆ ದಕ್ಷಿಣ ಭಾರತದ ಸಿನಿಮಾಗಳಲ್ಲಿ ಫೇಮಸ್ ಆದರು. ನಂತರ ತೆಲುಗಿನ ಹ್ಯಾಂಡ್ಸಪ್ ಚಿತ್ರದಲ್ಲಿ ಖಳನಾಯಕನಾಗಿ ಅಭಿನಯಿಸಿದರು. 2001ರಲ್ಲಿ ಮಜುನು ಚಿತ್ರದಲ್ಲಿ ಕಾಣಿಸಿಕೊಳ್ತಾರೆ. 2002ರಲ್ಲಿ ಶಹೀದ್ ಎ ಅಜಮ್ ಚಿತ್ರದ ಮೂಲಕ ಬಾಲಿವುಡ್ಗೆ ಪಾದಾರ್ಪಣೆಯನ್ನ ಮಾಡ್ತಾರೆ. ನಂತರ ಭಗತ್ ಸಿಂಗ್ ಪಾತ್ರದಲ್ಲಿ ಅತ್ಯುತ್ತಮ ಅಭಿನಯ ಪ್ರದರ್ಶಿಸಿ ಜನಮನ್ನಣೆಯನ್ನು ಕೂಡ ಪಡೆದರು. 2004ರಲ್ಲಿ ಮಣಿರತ್ನಂ ಅವರ ಯುವ ಚಿತ್ರದಲ್ಲಿ ಅಭಿಷೇಕ್ ಬಚ್ಚನ್ ಅವರ ಸಹೋದರನಾಗಿ ಮತ್ತು 2005ರಲ್ಲಿ ಆಶಿಕ್ ಬನಾಯ ಅಪ್ನೆ ಪಾತ್ರದಲ್ಲಿನ ಅವರ ನಟನೆ ಸಿನಿ ಪ್ರೇಕ್ಷಕರನ್ನ ಆಕರ್ಷಿಸಿ ಬಿಟ್ಟಿತ್ತು. 2005ರಲ್ಲಿ ಬಿಡುಗಡೆಯಾದ ಸೂಪರ್ ಚಲನಚಿತ್ರ ಟಾಲಿವುಡ್ ಅಂಗಳದಲ್ಲಿ ಸಾಕಷ್ಟು ಕ್ರಾಂತಿ ಮಾಡಿತು. ನಂತರ ಸಾಲು ಸಾಲಾಗಿ ಬಂದಂತಹ ಚಿತ್ರಗಳಾದ ಅಥಾಡು, ಅಶೋಕ, ಅರುಂಧತಿ ಚಿತ್ರಗಳಲ್ಲಿ ಪ್ರಮುಖ ಪಾತ್ರಗಳಲ್ಲಿ ಅಭಿನಯಿಸಿ ಇಡೀ ಭಾರತೀಯ ಸಿನಿಮಾ ರಂಗವೇ ತಿರುಗಿ ನೋಡುವಂತೆ ಮಾಡಿದರು.
ಅಶುತೋಷ್ ಗೋವಾರಿಕರ್ ನಿರ್ದೇಶನದ ಜೋಧಾ ಅಕ್ಬರ್ನಲ್ಲಿ ರಾಜಕುಮಾರ ಸುಜಮಲ್ ಪಾತ್ರದಲ್ಲಿ ನಟಿಸಿ ಮಿಂಚಿದ್ರು. 2009ರಲ್ಲಿ ರವಿತೇಜ ಜೊತೆ ಆಂಜನೇಯಲು ಚಿತ್ರದಲ್ಲಿ ಗ್ಯಾಂಗ್ಸ್ಟರ್ ಪಾತ್ರದಲ್ಲಿ ನಟಿಸ್ತಾರೆ. 2009ರ ಕೊನೆಯಲ್ಲಿ ಮತ್ತೊಂದು ತೆಲುಗು ಚಿತ್ರ ಏಕ್ ನಿರಂಜನ್ನಲ್ಲಿ ನಟಿಸ್ತಾರೆ. ಇದರಲ್ಲಿಯೂ ಖಳನಾಯಕನ ಪಾತ್ರದಲ್ಲಿಯೇ ಕಾಣಿಸಿಕೊಂಡ್ರು. ಅಂದಿನ ಕಾಲಕ್ಕೆ ಖಳನಾಯಕನೆಂದರೆ ಹೀಗೆ ಇರಬೇಕು ಎಂಬ ಪ್ರಶಂಸೆಗೂ ಪಾತ್ರರಾದರು. ಜೊತೆಗೆ ಅತಿ ಹೆಚ್ಚು ಸಂಭಾವನೆ ಪಡೆಯುವ ಖಳನಾಯಕನೆಂಬ ಹೆಗ್ಗಳಿಕೆಗೂ ಪಾತ್ರರಾದರು. 2010ರಲ್ಲಿ ಅಭಿನವ್ ಕಶ್ಯಪ್ ಅವರ ದಬಾಂಗ್ನಲ್ಲಿ ಸಲ್ಮಾನ್ ಖಾನ್ ಜೊತೆ ನಟಿಸ್ತಾರೆ. ಆ ಹೊತ್ತಿಗಾಗಲೇ ಸೋನು ಸೂದ್ ಹೆಸರು ಕೇವಲ ಸಿನಿಮಾದಲ್ಲಿ ಮಾತ್ರವಲ್ಲ, ಜಾಹೀರಾತುಗಳಲ್ಲಿಯೂ ಕಾಣಿಸಿಕೊಳ್ಳತೊಡಗಿತು. ಏರ್ಟೆಲ್, ಅಪೋಲೋ ಟೈರ್ಸ್ ಮುಂತಾದ ಬ್ರ್ಯಾಂಡ್ಗಳಲ್ಲೂ ಅಂಬಾಸಿಡರ್ ಆಗಿ ಕಾಣಿಸಿಕೊಂಡ್ರು. ಜುಲೈ 2016ರಲ್ಲಿ ತಂದೆ ಶಕ್ತಿ ಸಾಗರ್ ಸೂದ್ ಹೆಸರಿನಲ್ಲಿ ಶಕ್ತಿ ಸಾಗರ್ ಪ್ರೊಡಕ್ಷನ್ಸ್ ಎಂಬ ನಿರ್ಮಾಣ ಸಂಸ್ಥೆಯನ್ನು ಕೂಡ ಸ್ಥಾಪಿಸಿದರು. 2009ರಲ್ಲಿ ಸೋನು ಸೂದ್ ಅವರು ಅಭಿನಯಿಸಿದ ತೆಲುಗಿನ ಆರುಂಧತಿ ಸಿನಿಮಾ ಬ್ಲಾಕ್ ಬಸ್ಟರ್ ಹಿಟ್ ಆಯಿತು. ಅವರ ಅಮೋಘ ಅಭಿನಯಕ್ಕಾಗಿ ಅತ್ಯುತ್ತಮ ಖಳನಾಯಕ ನಟ ಎಂಬ ಹೆಗ್ಗಳಿಕೆಗೆ ಪಾತ್ರರಾದರು. ಜೊತೆಗೆ ನಂದಿ ಪ್ರಶಸ್ತಿಗೂ ಭಾಜನರಾದರು. ಅತ್ಯುತ್ತಮ ಪೋಷಕ ನಟನೆಂದು ಫಿಲ್ಮ್ ಫೇರ್ ಪ್ರಶಸ್ತಿಯ ಗೌರವಕ್ಕೂ ಪಾತ್ರರಾದರು. ಮುಂದೆ 2010ರಲ್ಲಿ ಬಾಲಿವುಡ್ನ ಮೆಗಾ ಹಿಟ್ ಚಿತ್ರವಾದ ದಬಾಂಗ್ನಲ್ಲಿನ ವಿಲನ್ ರೋಲ್ಗಾಗಿ IIFA ಪ್ರಶಸ್ತಿ ಮತ್ತು ಅಪ್ಸರಾ ಪ್ರಶಸ್ತಿಯನ್ನು ಗೆದ್ದರು. 2012ರಲ್ಲಿ ಬೆಸ್ಟ್ ವಿಲನ್ ಎಂದು ಸೈಮಾ ಪ್ರಶಸ್ತಿಯೂ ಲಭಿಸಿತ್ತು. ಇನ್ನು ಅವರ ಮೇಲಿರುವ ವಿವಾದಗಳೆಂದರೆ ನಿರ್ಮಾಪಕಿ ಶೀತಲ್ ತಲ್ವಾರ್ ಅವರ ನಡುವಿನ ಆಸ್ತಿ ವಿವಾದಕ್ಕಾಗಿ ಕಾನೂನು ಮೊರೆ ಹೋಗಿದ್ರು. ಬಾಲಿವುಡ್ ಚಿತ್ರ ಮಣಿಕರ್ಣಿಕಾ ದಿ ಕ್ವೀನ್ ಆಫ್ ಝಾನ್ಸಿಯಿಂದ ಸೋನು ಸೂದ್ ಹೊರ ನಡೆದ ನಂತರ ವಿವಾದಕ್ಕೆ ಗುರಿಯಾಗ್ತಾರೆ. ಬಾಲಿವುಡ್ ನಟಿ ಕಂಗನಾ ರಣಾವತ್ ಅವರು ಮಹಿಳಾ ನಿರ್ದೇಶಕಿಯೊಂದಿಗೆ ಕೆಲಸ ಮಾಡಲು ಇಷ್ಟವಿಲ್ಲದ ಕಾರಣ ಚಿತ್ರದಿಂದ ಹೊರ ನಡೆದಿದ್ದಾರೆ ಎಂದು ಆರೋಪಿಸಿದಾಗ, ಸೋನು ಕಂಗನಾ ನನ್ನ ಆತ್ಮೀಯ ಸ್ನೇಹಿತೆ, ಅವರು ಯಾವಾಗಲೂ ಒಬ್ಬಂಟಿಯಾಗಿಯೇ ಇರುತ್ತಾರೆ. ಆದರೆ ಪುರುಷ ಪ್ರಾಬಲ್ಯದ ಬಗ್ಗೆ ಈ ಸಂಪೂರ್ಣ ವಿಷಯವು ಹಾಸ್ಯಾಸ್ಪದ. ನಾನು ನಿರ್ದೇಶಕಿ ಫರಾ ಖಾನ್ ಅವರೊಂದಿಗೆ ಕೆಲಸ ಮಾಡಿದ್ದೇನೆ. ಫರಾ ಮತ್ತು ನಾನು ಒಳ್ಳೆ ಬಾಂಡಿಂಗ್ ಅನ್ನು ಹೊಂದಿದ್ದೇವೆ ಎಂಬ ಹೇಳಿಕೆಯನ್ನು ನೀಡಿದ್ರು. ಇದು ಕೂಡ ವಿವಾದಕ್ಕೂ ಕಾರಣವಾಗಿತ್ತು. ಸೋನು ಸೂದ್ ಚೈನಾ ಚಿತ್ರವಾದ ಸುವಾನ್ ಜಾಂಗ್ನಲ್ಲಿಯೂ ನಟಿಸಿದ್ದಾರೆ. ವಿಶ್ವವಿಖ್ಯಾತ ನಟ ಕಮ್ ನಿರ್ದೇಶಕನಾಗಿರುವ ಜಾಕಿ ಚಾನ್ ಜೊತೆ ಕುಂಗ್ ಫು ಯೋಗ ಚಿತ್ರದಲ್ಲೂ ನಟಿಸಿದ್ರು. ಆ ಚಿತ್ರೀಕರಣದ ಸಮಯದಲ್ಲಿ ಇಬ್ಬರೂ ಉತ್ತಮ ಸ್ನೇಹಿತರಾದರು. ಗಣೇಶನ ಕಟ್ಟ ಅನುಯಾಯಿಯಾದ ಸೋನು ಗಣೇಶ ಚತುರ್ಥಿಯಂದು ವಿಜೃಂಭಣೆಯಿಂದ ಲಕ್ಷಾಂತರ ಮಂದಿಯೊಂದಿಗೆ ಹಬ್ಬವನ್ನು ಆಚರಿಸುವುದು ವಿಶೇಷ. ಕೋವಿಡ್-19 ಲಾಕ್ಡೌನ್ ಸಮಯದಲ್ಲಿ ಸೋನು ಸೂದ್ ಅವರ ದಾನ, ಧರ್ಮ, ಸಮಾಜಮುಖಿ ಕಾರ್ಯಗಳು ಅವರನ್ನು ರಾಷ್ಟ್ರೀಯ ನಾಯಕನನ್ನಾಗಿ ಮಾಡಿದೆ. ಅವರ ಹುಟ್ಟುಹಬ್ಬದಂದು ಅವರ ಅಭಿಮಾನಿಗಳು ಕಿಲೋಮೀಟರ್ ಗಟ್ಟಲೆ ಅವರ ಮನೆ ಮುಂದೆ ನೆರೆದು ಹುಟ್ಟುಹಬ್ಬವನ್ನು ಆಚರಿಸುತ್ತಾರೆ. ಇಂದಿಗೂ ಬಡಬಗ್ಗರಿಗೆ, ನಿರ್ಗತಿಕರಿಗೆ ತಮ್ಮ ಕೈಲಾದಷ್ಟು ಸಹಾಯ ಹಸ್ತ ಚಾಚುತ್ತಾರೆ. ಸೋನು ಸೂದ್ ಹೇಳೋದು ಒಂದೇ ಮಾತು: ಅಪ್ಪ ಅಮ್ಮನನ್ನ ಚೆನ್ನಾಗಿ ನೋಡಿಕೊಳ್ಳಿ, ಅವರಿಲ್ಲದೆ ನೀವು ಏನನ್ನು ಸಂಪಾದಿಸಿದ್ರೂ, ಎಷ್ಟೇ ಸಾಧನೆ ಮಾಡಿದ್ರೂ ವ್ಯರ್ಥವೇ ಅನ್ನೋದು. ಯಾಕಂದರೆ ಇಂದು ಇವರ ಸಾಧನೆ ಹಾಗೂ ಅವರ ಸಮಾಜ ಸೇವೆಯನ್ನು ನೋಡಲು ಅವರ ಪೋಷಕರಿಲ್ಲ ಅನ್ನೋದೇ ನಿಜಕ್ಕೂ ಬೇಸರದ ಸಂಗತಿ. ಇವಿಷ್ಟು ಸೋನು ಸೂದ್ ಕುರಿತಾದ ಸಣ್ಣದಾದ ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.